ಇನ್ನು ಉಡುಪಿಯಲ್ಲೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳಿವೆ ನೋಡಿ. ಇಲ್ಲೊಬ್ಬ ಮಹಿಳೆ ಅಲ್ಲಿನ ಜನರಿಗೆ ಆಧಾರವಾಗಿದ್ದಾರೆ. ಇಲ್ಲಿ ಸೇತುವೆನೂ ಇಲ್ಲ, ದೋಣಿ ಇರೋದೊಂದು, ಅದೇ ಈಗ ಜನರಿಗೆ ಆಧಾರ. ಅದನ್ನ ನಡೆಸೋರು ಒಬ್ಬ ಮಹಿಳೆ. ಶರವೇಗದ ನದಿಯಲ್ಲಿ ದೋಣಿಯನ್ನ ನಡೆಸುವಂತಹ ಈ ದಿಟ್ಟ ಮಹಿಳೆ ಊರಿನವರಿಗೆ ಈಕೆಯ ದೋಣಿನೇ ಆಧಾರ. ನೋಡಿ, ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈಕೆ ಒಬ್ಬಂಟಿಯಾಗಿ ಅಲ್ಲಿರುವಂತಹ ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಹೊರ ಜಗತ್ತಿನ ಸಂಪರ್ಕಕ್ಕೆ ಈಕೆಯ ದೋಣಿ ಒಂದೇ ಆಧಾರ ಇವರಿಗೆ. ಸೌಪರ್ಣಿಕಾ ನದಿಗೆ ಸೇತುವೆಗಾಗಿ ಜನ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾನೆ ಇದ್ದಾರೆ. ಇದುವರೆಗೂ ಒಂದು ಸೇತುವೆ ನಿರ್ಮಾಣ ಮಾಡಿಕೊಡೋಕ್ಕಾಗಿಲ್ಲ ಇವರಿಗೆ. ಕುಂದಾಪುರ ತಾಲೂಕಿನ ಮರವಂತೆಯಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೇತುವೆಗೆ ಸರ್ಕಾರದ ವಿರುದ್ಧ ದಶಕಗಳಿಂದನೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಬಟ್ ಏನೂ ಸಹಾಯ ಆಗಿಲ್ಲ. ಪ್ರತಿನಿತ್ಯ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಈ ಮಹಿಳೆಯ ಸಹಾಯ ಬೇಕೇ ಬೇಕು. ಈ ಮಹಿಳೆಯ ದೋಣಿಯ ಮೂಲಕನೇ ಎಲ್ಲರೂ ಕೂಡ ದಾಟ್ತಾರೆ. ಜೊತೆಗೆ ಶಾಲಾ ಮಕ್ಕಳಿಗೂ ಕೂಡ ಈಕೆ ನೆರವಾಗ್ತಾರೆ. ನೋಡಿ, ಮಹಿಳೆ ಪಾಪ ಮಳೆ ಅನ್ನೋದನ್ನು ಕೂಡ ಲೆಕ್ಕಿಸದೆ, ಎಷ್ಟೇ ಜೋರಾಗಿ ಮಳೆ ಬರ್ತಾ ಇದ್ರು ಅಥವಾ ನೀರಿನ ರಭಸ ಜೋರಾಗಿದ್ರೂ ಕೂಡ ಪಾಪ ಈಕೆ ಅಲ್ಲಿನ ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ.